ಗುಡ್ ಮಾರ್ನಿಂಗ್. ನಮಸ್ಕಾರ ಕರ್ನಾಟಕ. ನಾನು ಈ ಕಡೆ ನಮ್ಮ ಮನೆಯಲ್ಲಿ ಸೂರ್ಯ ಹುಟ್ಟೋದು ನಮ್ಮನೆ ರೂಫ್ ಟಾಪು. ಸೂರ್ಯ ನೋಡಿ ಈ ಕಡೆ ಹುಡ್ತಾನೆ. ನಾನು ಏನು ಗುರು, ಇದು ಆ್ಯಕ್ಚುಲಿ ನಮ್ಮ ಮನೆ ರೂಫ್ ಟಾಪು. ದಿಸ್ ಸೋಲಾರ್ ಪ್ಯಾನಲ್ಸ್ ನಾವು ಹಾಕಿರೋಂಥದ್ದು. ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಲಿಕ್ಕೆ ಸೋಲಾರ್ ಪ್ಯಾನಲ್ಸ್ ಹಾಕಿದ್ದೀವಿ. ಮತ್ತು ಬಿಸಿ ನೀರು ಮಾಡ್ಕೊಳ್ಲಿಕ್ಕೆ ಈ ಥರ ಬಿಸಿ ನೀರಿಗೋಸ್ಕರ ಡಿಫ್ರೆಂಟ್ ಸೋಲಾರ್ ಪ್ಯಾನ್ ಹಾಕಿದ್ದೀವಿ. ಜೊತೆಯಲ್ಲಿ ರಾತ್ರಿ ಹೊತ್ತಿಗೋಸ್ಕರ ಈ ಒಂದು ವಿಂಡ್ ಮಿಲ್ ಸಹ ಹಾಕಿದ್ದೀವಿ. ಏನೋ ನನಗೆ ಕಾಡುತ್ತಿರುವ ಕಡೆಯ ಪ್ರಶ್ನೆ, ಇವತ್ತೇನೋ ಸೂರ್ಯ ಏನಾದರೂ ಏನೋ ಐ ಥಿಂಕ್ ಈಸ್ಟಿಗೆ ಬದಲು ವೆಸ್ಟ್ಗೆ ಏನಾದ್ರು ಉಟ್ಕೊಂಬಿಟ್ಟ ಅಂತ. ಸೊ ಕಾಣ ಇಷ್ಟೇನೆ, ಬೇರೆ ಏನಿಲ್ಲ. ಧರ್ಮಸ್ಥಳದ ವಿಚಾರದಲ್ಲಿ ಓಕೆ, ಹೈಕೋರ್ಟ್ಗೆ SIT ಅವರು ಧರ್ಮಸ್ಥಳದಲ್ಲಿ ಹಲವಾರು ವರ್ಷಗಳಿಂದ ಅಲ್ಲಿ ಒಂದಷ್ಟು ಅಸ್ಥಿಪಂಜರಗಳು, ಕೊಲೆಗಳು ಆಗ್ತಾ ಇದೆ, ನಿಗೂಢವಾಗ್ತಾ ಇದೆ ಅನ್ನೋದನ್ನ ಹೈಕೋರ್ಟ್ಗೆ ಹೇಳಿದೆ ಅಂತ ನಮ್ಮ ಕಿವಿಗೆ ಬಿತ್ತು. ವಿ ಜಸ್ಟ್ ವೆರಿಫೈಯಿಂಗ್ ದ ಫ್ಯಾಕ್ಟ್ಸ್ ಆಲ್ಸೋ. ಇವತ್ತು ರೆಕಾರ್ಡ್ ಸಿಗುತ್ತೆ, ಬಟ್ ಸ್ಟಿಲ್ ಬೇಸ್ಡ್ ಆನ್ ದ ಇನ್ಪುಟ್ಸ್ ಫ್ರಮ್ ದ ವೇರಿಯಸ್ ಮೀಡಿಯಾ. ಯಾಕಂದರೆ ಸುಮಾರು ದಿವಸ ಆಯಿತು ನಾನು ಧರ್ಮಸ್ಥಳದ ವಿಚಾರ ಮಾತಾಡಿ. ಕಾರಣ ಯಾಕೆ ಅಂತಂದರೆ, ಸುಮ್ಮನೆ ಮಾತಾಡಿ ಅಲ್ಲಿ ಏನು ಕೆಲಸ ಇವ್ರು ಮಾಡಿಲ್ಲ ಅಂತಂದರೆ ಕೊನೆಗೆ ಜನ ನಮ್ಮನ್ನೇ ಪ್ರಶ್ನೆ ಮಾಡೋಕ್ಕೆ ಯೋಚಿಸ್ಕೊಂಡ್ಬಿಡ್ತಾರೆ, ಏನು ಸರ್ ಮಾಡ್ತಾ ಇದ್ದಾರೆ SIT ಅವರು. ಸೊ ಕೀಪಿಂಗ್ ದಾಟ್ ಇನ್ ಮೈಂಡ್, ನೆನ್ನೆ SIT ಅವರು ಹೈಕೋರ್ಟಲ್ಲಿ ಅಫಿಡೇವಿಟ್ ಹಾಕಿದ್ದಾರೆ. ಗೊತ್ತಲ್ಲ, ಒಂದು ಮಕ್ಕಳಿಗೆ ಕೇಸ್ಗಳಿವೆ. ಅವರು ಯಾವ ಕೇಸಲ್ಲಿ ಹಾಕೋರೋ ನನಗೂ ಗೊತ್ತಿಲ್ಲ. But based on the inputs from the sources and media, ಅಲ್ಲಿ ಧರ್ಮಸ್ಥಳದಲ್ಲಿ ಒಂದಷ್ಟು ಕೊಲೆಗಳಾಗಿದೆ, ನಿಗೂಢವಾಗಿದೆ, ಪ್ಲಸ್ ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿವೆ ಅಂತ ಫಸ್ಟ್ ಟೈಮ್ SIT ಅವರು ಒಪ್ಕೊಂಡಿದ್ದಾರೆ. ಅಪ್ಪ ದೇವ್ರೆ, ನೀವು ಯಾವ ಯಜಮಾನ ನಿಮ್ಮನ್ನು ನಂಬ್ಕೊಂಡಿದ್ರೆ ಅವ್ರಿಗೆಲ್ಲ ಮೋಸ ಮಾಡ್ಬಿಟ್ರಲ್ಲೋ, ಏನ್ರೋ ಈ ತರ ಮಾಡ್ಬಿಟ್ರ ನೀವು. ನಿಮ್ಮ ಯಜಮಾನ ನೋಡಿದ್ರೆ ನಿಮ್ಮನ್ನೇ ನಂಬ್ಕೊಂಡಿದ್ದಾನೆ. ನೀವುಗಳು ನೋಡಿದ್ರೆ ಅಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಅಫಿಡೇವಿಟ್ ಹಾಕಿದ್ರ. ಏನ್ರೋ ಕತೆ ನಿಮ್ದು SIT ಅವ್ರದ್ದು ಗೋಳು. ಇವ್ರನ್ನ ಎದುರಿಸೋದು, ಭೀಮನ್ನ ತಗೊಂಡ ಹೊರಡೆ ಲಾಕ್ ಮಾಡೋದು, ಅವನ ಕೈಯಲ್ಲಿ ಒಂದು ಹೊಸ ಕಂಪ್ಲೇಂಟ್ ಕೊಡ್ಸೋದು, ದೂರುದಾರರಿಗೆ ಎದುರಿಸೋದು, ನಿಮ್ಮ ಚಾಳಿ ನಡೆಸೋದು. ನೆನ್ನೆ ಮಾತ್ರ ಹೈಕೋರ್ಟ್ ಅಲ್ಲಿ ಒಂದಷ್ಟು ಸತ್ಯವನ್ನ SIT ಒಪ್ಕೊಂಡಿದೆ. ಅಫಿಡೇವಿಟ್ ಅಂತಂದ್ರೆ ಒಪ್ಪಿಕೊಂಡಂತೆ. SIT ಅಫಿಡೇವಿಟ್ ಹಾಕಿದೆ, ಬರೀ ಹೇಳಿಕೆ ಕೊಟ್ಟಿಲ್ಲ. ಇದನ್ನ ಹೈಕೋರ್ಟ್ ಮುಂದೆ ಇಟ್ ಹಸ್ ಫೈಲ್ಡ್ ಅಫಿಡೇವಿಟ್ ಅಂತ ನಾನು ಕೇಳ್ಪಟ್ಟೆ. ಸೊ ಟೇಕಿಂಗ್ ದಾಟ್ ಇನ್ ಟು ಕಾಗ್ನಿಜೆನ್ಸ್, ಮೊದಲ ಬಾರಿಗೆ 3.5 ತಿಂಗಳಲ್ಲಿ ಐ ಥಿಂಕ್ ಅಟ್ಲೀಸ್ಟ್ ಅದಕ್ಕೆ ಹೇಳೋದು ನೋಡ್ರಿ, ನ್ಯಾಯಾಲಯ ಅಂತ ಅದಕ್ಕೆ ಹೇಳೋದು. ಎಲ್ಲಿ ಬೇಕಾದ್ರೆ ಸುಳ್ಳು ಹೇಳ್ಬೋದು ಇವರು, ಮಾಧ್ಯಮದ ಮುಂದೆ ಸುಳ್ಳು ಹೇಳ್ಬೋದು. ಡೆಪ್ಯೂಟಿ CM DK ಶಿವಕುಮಾರ್ ಮೂಲಕ ಬೇಕಾದ್ರೆ ಡಬ್ಬಾ ಅಂತೇಳಿ ಸ್ಟೇಟ್ಮೆಂಟ್ ಕೊಡಿಸ್ಬೋದು. ಆಮೇಲೆ ಹೋಮ್ ಮಿನಿಸ್ಟರ್ ಕೂಡ ಡಬ್ಬಾ ಅಂತಾನೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಆಮೇಲೆ ದಿನೇಶ್ ಗುಂಡೂರಾವ್ ಕೇರಳದವ್ರು ಬಂದ್ಬಿಟ್ಟು ಏನೋ ಅದೆಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಕಡೆ ನೋಡಿದ್ರೆ ಕಬ್ಬು ಬೆಳಗ್ಗೆ ಅವ್ರಿಗೆ ನಂಗೆ ಒಣಗಾಕ್ಬಿಟ್ಟು ಈ ಕಡೆ ಧರ್ಮಸ್ಥಳದಲ್ಲಿ ಬಂದ್ಬಿಟ್ಟು ಎಸ್ ವಾಟ್ DK ಶಿವಕುಮಾರ್ ಇಸ್ ಟೆಲಿಂಗ್ ಇಸ್ ಟ್ರೂತ್ ಮೈ ಫ್ರೆಂಡ್ ಅಂತೇಳಿ ಅವರು ಹೇಳ್ತಾರೆ. ವಾಟ್ ಎವರ್ ಇಟ್ ಇಸ್ ಸೆಟ್ ಅಂಡ್ ಡನ್. SIT ನೀವು ನಿಮ್ಮ ತನಿಖೆ, ನೀವು ನೆನ್ನೆ ಹಾಕಿರೋ ಅಫಿಡೇವಿಟ್ ಜನ ಕೇಳ್ತಾ ಇರೋದು, ಏನ್ ಮಾಡಕ್ ಹೊಟ್ಟಿದ್ರ ಮರಾಯ ನೀವೆಲ್ಲ ಸೇರ್ಕೊಂಡು. ಓಕೆ, ಎನಿಯೋ ವಾಟ್ ಎವರ್ ಇಟ್ ಇಸ್ ಸಡನ್ ಡನ್, ಒನ್ ಥಿಂಗ್ ಇಸ್ ಸಡನ್. ಶುಭೋದಯ ಮಾರ್ನಿಂಗ್. ನೆನ್ನೆ ಮೊದಲ ಬಾರಿಗೆ SIT ಇಲ್ಲಿ ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಅನಾಹುತ ನಡೆದಿದೆ. ಅದು ಸೀಕ್ರೆಟ್ ಆಗಿ ನಡೆದಿದೆ. ಆಮೇಲೆ ಒಂದಷ್ಟು ಪಳೆವಳಿಕೆಗಳು ಸಿಕ್ಕಿದೆ ಅಂತ ಹೇಳಿ ದೇ ಹ್ಯಾವ್ ಫೈಲ್ಡ್ ಅನ್ ಅಫಿಡೇವಿಟ್. ಇಟ್ಸ್ ಅನ್ ಅಫಿಷಿಯಲ್ ರೆಕಾರ್ಡ್ ಇನ್ ಹೈಕೋರ್ಟ್ ಆಫ್ ಕರ್ನಾಟಕ. ಹೈಕೋರ್ಟ್ ಆಫ್ ಕರ್ನಾಟಕದ ಮುಂದೆ ನೋಡಿ, ನ್ಯಾಯಾಲಯದ ಮುಂದೆ ಇವ್ರುಗಳು ನೋಡಿ, ನಮ್ಮನೆ ಮುಂದೆ ಸೂರ್ಯೋದಯ. ಐ ಮೀನ್ ಜಸ್ಟ್ ವಾಚಿಂಗ್. ನಾನು ಅದೇ ಅನ್ಕೊಂಡೆ, ಸೂರ್ಯ ಏನಾದ್ರು ಇವತ್ತು ಈ ಕಡೆ ಈಸ್ಟ್ಗೆ ಹುಟ್ಟೋದು ಬಿಟ್ಬಿಟ್ಟು ಏನಾದ್ರು ವೆಸ್ಟ್ ಹುಟ್ಬಿಟ್ಟು. ಇಲ್ಲ, ಸೂರ್ಯ ಮಾತ್ರ ಈಸ್ಟಲ್ಲೇ ಹುಟ್ಟಿದ್ದಾನೆ ನಮ್ಮನೆ ಹತ್ರ. ಇದು ನಮ್ಮ ಮನೆ ರೂಫ್ ಟಾಪ್. ವಾಟ್ ಎವರ್, ನಾನು ಏನು ವಿಡಿಯೋ ಮಾಡ್ತಾರೆ ಕಾರಣ ಇಷ್ಟೇ. ಎಸ್ ಸತ್ಯಮೇವ ಜಯತೆ. ಎಸ್ ಎಕ್ಸಾಕ್ಟ್ಲಿ ವಿ ಆರ್ ಜಸ್ಟ್ ವೈಟಿಂಗ್ ಫಾರ್ ಏನ್ ಮಾಡ್ತಾರೆ ಈ SIT ಅವರು ಅಂತ ನಾನು ವೆಯ್ಟ್ ಮಾಡ್ತಾ. ಇದು ನಮ್ಮ ಮನೆ ಹತ್ರ, ನಮ್ಮ ಮನೆ ಮೇಲೆ ಹಾಕಿರುವಂತ ಕರೆಂಟ್ ಜನರೇಟ್ ಮಾಡಲಿಕ್ಕೆ ಹಾಕಿರುವಂಥ ಸೋಲಾರ್ ಪ್ಯಾನಲ್ಸು. ಇದು ಸೂರ್ಯ ಈ ಕಡೆ ಬೀಳ್ತಾನೆ. ಇದು ನಮ್ಮನೆ ರೂಫ್ ಟಾಪು.
ಅಂಡ್ ಇದು ಬೇಸಿಕಲಿ ಫಾರ್ ವಾಟರ್, ಮನೆಗೆ ವಾಟರ್ ಹಾಕಿದ್ವಿ. ಅಂಡ್ ಇದೊಂದು ವಿಂಡ್ ಮಿಲ್ ಇದೆ. ವಿ ಜನರೇಟ್ ಅವರ್ ಓನ್. ನಮ್ಮ ಮನೆಗೆ ಬೇಕಾದಂಥ ಕರೆಂಟನ್ನು ನಾವೇ ಉತ್ಪತ್ತಿ ಮಾಡ್ಕೊಂತೀವಿ. ನಾವು ಸರ್ಕಾರದ ಮೇಲೆ ಡಿಪೆಂಡ್ ಆಗಿಲ್ಲ. ನಮ್ಮ ಮನೆಯಲ್ಲಿ ಬೀಳುವಂಥ ನೀರನ್ನು ಅಷ್ಟೇನೆ ದೊಡ್ಡ ಸಂಪ್ ಮಾಡಿ ಅಲ್ಲೇ ಬಿಟ್ಕೊಂಡಿದ್ದೀವಿ. ಅಂಡ್ ಅದರ್ವೈಸ್ ವಿ ಪುಟ್ ಇಟ್ ಟು ಬೋರ್ವೆಲ್. ಬಟ್ ಸೂರ್ಯ ಇವತ್ತೇನಾದರೂ ಈ ಕಡೆ ಏನೋ ಈಸ್ಟ್ಗೆ ಉದಯ ಆಗೋದ್ ಬದಲು ವೆಸ್ಟ್ಗೆ ಏನಾದ್ರು ಉದಯ ಆಗ್ಬಿಟ್ನಾ. ಯಾಕಂದ್ರೆ ನಮ್ಮ SIT ಅವರು ಒಂದು ಅಫಿಡೇವಿಟ್ ಹಾಕಿದ್ದಾರೆ. ಅಫಿಡೇವಿಟ್ ಅಲ್ಲಿ ಸತ್ಯವನ್ನ ಹೇಳ್ಕೊಂಡಿದ್ದಾರೆ. ಅವರೇ ಹೇಳ್ಕೊಂಡಿದ್ದಾರೆ. ಏನಂತ? ಧರ್ಮಸ್ಥಳದಲ್ಲಿ ಕೊಲೆಗಳು, ಧರ್ಮಸ್ಥಳಕ್ಕೆ ಏನೋ ಅಲ್ಲಿ ಧರ್ಮಸ್ಥಳದಲ್ಲಿ ಒಂದಷ್ಟು ಕೊಲೆಗಳು ಆಗಿದೆ. ಅದು ಸೀಕ್ರೆಟ್ ಕೊಲೆಗಳು. ಅದು ಇವ್ರ ಯಜಮಾನ ಮಾಡಿದಾನಂತ ಹಾಕಿಲ್ಲ. SIT ಅವ್ರ ಯಜಮಾನ ಮಾಡಿದಾನಂತ ಖಂಡಿತ ಹಾಕಿಲ್ಲ. ಅಲ್ಲಿ ನಡೆದಿದೆ ಅಂತ ಒಪ್ಕೊಂಡಿದ್ದಾರೆ. ದಟ್ ಈಸ್ ದ ಬಿಗ್ಗೆಸ್ಟ್ ಅಕ್ಸೆಪ್ಟೆನ್ಸ್ ಬೈ ಇದು ಒಂದು ದೊಡ್ಡ ಅಕ್ಸೆಪ್ಟೆನ್ಸು. ಈ ಪೊಲೀಸ್ ಅವರು ಒಡೆಯೋದು ಬಡಿಯೋದು ಮಾಡ್ತಾರೆ ನೋಡಿ. ನಮ್ಮ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಎಷ್ಟು ಪವರ್ ಇದೆ ಅಂತಂದ್ರೆ ಅವ್ರು ಒಡೆಯಲ್ಲ ಬಡಿಯಲ್ಲ, ಆದ್ರೆ ಸತ್ಯವನ್ನು ಮಾತ್ರ ಬಾಯ್ಬಿಡಿಸ್ತಾರೆ. ಎಸ್ಟರ್ಡೇ ಬಿಫೋರ್ ದ ಹೈಕೋರ್ಟ್ ಆಫ್ ಕರ್ನಾಟಕ ವಿ ರೆಸ್ಪೆಕ್ಟ್ ಅಂಡ್ ವಿ ಹ್ಯಾವ್ ಎ ಗ್ರೇಟ್ ಗ್ರಾಟಿಟ್ಯೂಡ್ ಟು ದ ಕೋರ್ಟ್ಸ್ಗಳಿಗೆ. ಇದಕ್ಕೋಸ್ಕರನೇ ನಾವು ಮಾನ್ಯತೆ ಕೊಡೋದು. ಏನಕ್ಕೆ ಅಂತಂದ್ರೆ ಕೋರ್ಟ್ಗಳಿಗೆ ಸತ್ಯವನ್ನ ಬಾಯಿ ಬಿಡಿಸುವಂತ ಶಕ್ತಿ ಇದೆ. ಈ ಒಂದು ಸಂವಿಧಾನದ ಅಡಿಯಲ್ಲಿ ಆ ಕೋರ್ಟ್ಗಳಿಗೆ ಆ ಶಕ್ತಿಯನ್ನ ನಮ್ಮ ಸಂವಿಧಾನ ಕೊಟ್ಟಿದೆ. ಹ್ಯಾಟ್ಸ್ ಆಫ್ ಕಂಗ್ರ್ಯಾಚುಲೇಷನ್ ಕರ್ನಾಟಕಕ್ಕೆ ಕಂಗ್ರ್ಯಾಚುಲೇಷನ್ ಹೇಳ್ತೀವಿ. ಎವ್ರಿಥಿಂಗ್ ಇಸ್ ಸೆಟ್ ಅಂಡ್ ಡನ್, ನೋ ಪ್ರಾಬ್ಲಮ್. ಜಗದೀಶ್ ಅವರೇ ಈ ನಡುವೆ ಲೈವ್ ಮಾಡ್ತಾ ಇಲ್ಲ, ಅದು ಇದು XYZ ವಾಟ್ ಎವರ್ ಇಟ್ ಸೆಟ್ ಅಂಡ್ ಡನ್ ಡಸಂಟ್ ಮ್ಯಾಟರ್. ಅದು ನಾನು ನಿಮ್ಮ ಜಾಗದಲ್ಲಿ ಇದ್ರು ಕೂಡ ಅದನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದ್ದೆ. ಬಟ್ ನೆನ್ನೆ ಆಗಿರುವಂತ ಡೆವಲಪ್ಮೆಂಟು ಇಡೀ ಕರ್ನಾಟಕವೇ ಖುಷಿ ಬೀಳುವಂತ ಖುಷಿ ಬೀಳುವಂತ ವಿಚಾರ. SIT ಧರ್ಮಸ್ಥಳದಲ್ಲಿ ಕೊಲೆಗಳಾಗಿದೆ. ಜೊತೆನಲ್ಲಿ ಅಲ್ಲಿ ಅಹಿತಕರ ಘಟನೆ ನಡೆದಿದೆ. ಅಸ್ಥಿ ಪಂಜರಗಳು ಸಿಕ್ಕಿವೆ. ಎಲ್ಲದನ್ನು ಒಂದು ಮಟ್ಟದಲ್ಲಿ SIT ಒಪ್ಕೊಂಡಿದೆ. ನನಗೆ SIT ಅವ್ರನ್ನ ಜೈಲು ಕಳಿಸ್ಬೇಕು ಅಂತ ತುಂಬಾ ಆಸೆ ಇದೆ. ಈಗಲೂ ಆಸೆ ಇದೆ, ಹೇಳ್ತೀನಿ. SIT ಅವ್ರನ್ನ ಜೈಲು ಕಳಿಸ್ಬೇಕು. ಅದ್ರಲ್ಲಿ ಒಂದು 4 ಜನ ಹುಳಗಳಿವೆ. ಆ ಹುಳಗಳನ್ನ ಮಾತ್ರ ಜೈಲಲ್ಲಿ ನೋಡ್ಬೇಕು. ಯಾಕಂದ್ರೆ ಆ ಹುಳುಗಳಿಗೆ ಸರ್ಕಾರ ಅಲ್ಲ ಏನು SIT ಅಂದ್ರೆ ಇವ್ರು ಏನು ಈ FBI ಅನ್ಕೊಂಡ್ಬಿಟ್ಟವ್ರೆ ಇವ್ರುಗಳು. ಇವ್ರ ಮಕ್ಕಕ್ಕೆ ಇದುವರೆಗೂ ಸತ್ಯ ಹೇಳಕ್ಕೆ ಯೋಗ್ಯತೆ ಇಲ್ಲ. 3.5 ತಿಂಗಳಾಗಿದೆ. ಕರ್ನಾಟಕದ ಜನರಿಗೆ ಏನ್ ಕಿಸುದ್ ಗುಡ್ಡೆ ಹಾಕವ್ರೆ ಅಂತ ಹೇಳಕ್ಕೆ ಯೋಗ್ಯತೆ ಇಲ್ಲ. ಆದ್ರೆ ನೆನ್ನೆ ಹೈಕೋರ್ಟಿನ ಮುಂದೆ ಉಚ್ಚ ನ್ಯಾಯಾಲಯದ ಮುಂದೆ ಮಾನ್ಯ ಹೈಕೋರ್ಟ್ ಮುಂದೆ ಒಂದು ಅಫಿಡೇವಿಟ್ ಮುಖಾಂತರ ಅಲ್ಲಿ ಅಹಿತಕರ ಘಟನೆ ನಡೆದಿದೆ. ಮತ್ತೆ ಅಲ್ಲಿ ಕೊಲೆಗಳಾಗಿದೆ. ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿವೆ. ಎಷ್ಟು ಸಿಕ್ಕಿವೆ, ಎಷ್ಟು ಘಟನೆ ಆಗಿದೆ ಏನು ಹೇಳಿಲ್ಲ. ಆಮೇಲೆ ಇವ್ರ ಯಜಮಾನ್ ಹೆಸರಂತೂ ಹೇಳಲೇ ಇಲ್ಲ. ಇವರು ಎಂತ ಲೆಕ್ಕಗಳು, ಎಂತ ಫ್ರಾಡ್ಗಳು ಇವರು. ಯಜಮಾನ ಹೆಸರು ಹೇಳಿಲ್ಲ ಇವರು. ದೇ ಹ್ಯಾವ್ ನಾಟ್ ಸ್ಪೋಕನ್ ಹೂ ಕಿಲ್ಡ್ ದೆಮ್. ಆದ್ರೆ ಅಲ್ಲಿ ಕೊಲೆಗಳಾಗಿದೆ, ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದೆ, ಅಹಿತಕರ ಘಟನೆ ನಡೆದಿದೆ. ಓಹೋ, ಏನ್ ಅಹಿತಕರ ಘಟನೆ ಹೇಳ್ರೋ? ಕೊಲೆ, ರೇಪ್ ಆಗಿದೆ, ಅಲ್ಲಿ ಕಾಡಲ್ಲೆಲ್ಲ ಅಸ್ಥಿ ಪಂಜರ ಸಿಕ್ಕಿದೆ ಹೇಳ್ರಿ. ಹೈಕೋರ್ಟ್ ಬಾಯಿ ಬಿಡಿಸ್ತಾರೆ ಬಿಡಿ. ನಿಮ್ಗೆ ಯಾರು ಬಾಯಿ ಬಿಡಿಸಿಲ್ಲ ಅಂತಂದ್ರು ಕೋರ್ಟ್ಗಳಂತೂ ನಿಮ್ಗೆ ಬಾಯಿ ಬಿಡಿಸುತ್ತೆ. ಸರಿಯಾಗಿ ತಗಲಾಕೊಂಡಿದ್ದೀರಾ ನೀವು SIT ಅವರು. ತಗಲಾಕಂಡೆ SIT ಎಲ್ಲಿ ತಗಲಾಕಂಡೆ? ಹೈಕೋರ್ಟ್ ಅಲ್ಲಿ ತಗಲಾಕೊಂಡಿದ್ದಾರೆ ಇವರು. ವಾಟ್ ಎವರ್ ಇಟ್ ಇಸ್ ಸೆಡ್ ಅಂಡ್ ಡನ್. ಇಷ್ಟು ದಿನಗಳ ನಮ್ಮೆಲ್ಲರ ತಾಳ್ಮೆಯಿಂದ ಕಾದಿದ್ದಕ್ಕೆ ಐ ಆಮ್ ಶ್ಯೂರ್ ಸತ್ಯ ಹೊರಗಡೆ ಬರ್ತಾ ಇದೆ. ಅದಕ್ಕೆ ಹೇಳೋದು ಒಂದು ಐ ಥಿಂಕ್ ಒಂದು ಪಂಚ್ಲೈನ್ ಇದೆ, ಸತ್ಯಮೇವ ಜಯತೆ. ಈ ಪೊಲೀಸರು ಹಾಕೋಣವ್ರೆ. ಖಂಡಿತ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಸತ್ಯ ಅನ್ನೋದು ಉಳಿದೇ ಇಲ್ಲ. ನಾವು ನೋಡ್ತಾ ಇದೀವಲ್ಲ, ಈ SIT ಅವ್ರು ಮಾಡ್ತಾ ಇರೋಂಥ ಘನ ಕಾರ್ಯ ನೋಡಿದ್ರೆ ವಾಂತಿಗೆ ಬರುತ್ತೆ. ಇದು ಡಿಪಾರ್ಟ್ಮೆಂಟಾ? ಇದು ಪೊಲೀಸವರ? ಅಥವಾ ಇವ್ರು ಕಳ್ಳರ ಡಿಪಾರ್ಟ್ಮೆಂಟಾ? ಡಕಾಯ್ತರ ಡಿಪಾರ್ಟ್ಮೆಂಟಾ? ಸುಳ್ಳೇಳೋ ಡಿಪಾರ್ಟ್ಮೆಂಟಾ? ಆಮೇಲೆ ಒಂಥರ ಗೂಂಡಾಗಳ ಡಿಪಾರ್ಟ್ಮೆಂಟ್. ಭೀಮನ್ಗೆ ನೀನ್ ಹೇಳ್ರು ನಿಜಾನ ವಾಪಸ್ ತಗೊಂಡು ಬೇರೆ ನಿಜಾನ ಹೇಳ್ಬೇಕು ನಾವೇಳ. ಇದೆಲ್ಲ ಯಾರು ಮಾಡೋದು? ಎಲ್ಲ ಗೂಂಡಾಗಳು ತಾನೇ ಮಾಡೋದು. ಗೂಂಡಾಗಳು, ಡಾನ್ಗಳು, ರೌಡಿಗಳು ಮಾಡೋ ಕೆಲಸನ ಪೊಲೀಸ್ ಇಲಾಖೆನಲ್ಲಿ ಯೂನಿಫಾರ್ಮ್ ಹಾಕೊಂಡು ಕೆಲ ಭ್ರಷ್ಟ ಅಧಿಕಾರಿಗಳು ಮಾಡೋದ್ರಿಂದ ಇಡೀ ಇಲಾಖೆಗೆ ಡೆಫಿನೆಟ್ಲಿ ನನಗೆ ಒಂದಂತೂ ಗೊತ್ತಿದೆ, ಕರ್ನಾಟಕ ಪೊಲೀಸ್ ಇಲಾಖೆ ಎಕ್ಕುಟ್ಟೋಗಿದೆ. ಎಕ್ಕುಟ್ಟೋಯ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು. ಏನ್ ಹೇಳಕ್ ಬರ್ತದ್ರಿ? ಅಲ್ಲ ರೀ, ಲೆಕ್ಕ ಹಾಕಳಿ. ಅವ್ನು ಸೂರ್ಯನಗರ ಇನ್ಸ್ಪೆಕ್ಟ್ರು 2 kg ಚಿನ್ನನ ಹೆಂಡತಿಗೆ ಆಭರಣ ಮಾಡಿಸ್ಕೊಡ್ತಾನೆ. ಅವನು ನಿಜವಾಗ್ಲೂ ಇನ್ಸ್ಪೆಕ್ಟ್ರು, ಯೂನಿಫಾರ್ಮ್ ಹಾಕೊಂಡು ಇನ್ಸ್ಪೆಕ್ಟರ್ ಕೆಲಸ ಮಾಡೋನೆ. ಚಾಮರಾಜಪೇಟೆಯಲ್ಲಿ ಮಂಜ
ಇವನು ಯಾರಿಗೆ ಡ್ರಗ್ಸ್ಗಳನ್ನ ಮಾರಾಟ ಮಾಡ್ಕೊಂಡು ACP ಚಂದನ್ ಅವರ ಎನ್ಕ್ವೈರಿನಲ್ಲಿ 11 ಜನ ಸಸ್ಪೆಂಡ್ ಆಗಿದ್ದಾರೆ. ಅಲ್ರಿ ಕಳ್ಳನ ಹತ್ರ ಚಿನ್ನ ಇಸ್ಕೊಂಡು ಎಂಟಿಗೆ ಒಡವೆ ಮಾಡ್ಕೊಡೋನು, ಯೂನಿಫಾರ್ಮ್ ಹಾಕೊಂಡು ಇನ್ಸ್ಪೆಕ್ಟರ್, ನೀವೇ ಯೋಚನೆ ಮಾಡಿ. ಆಮೇಲೆ ಅವ್ನು ಚಾಮರಾಜಪೇಟೆಯಲ್ಲಿ ಮಂಜಾ ಮತ್ತೆ 11 ಜನ, ಅದೆಷ್ಟೋ ವರ್ಷದಿಂದ ಗೊತ್ತಿಲ್ಲ, ಅಲ್ಲಿ ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಗಾಂಜಾ ಡ್ರಗ್ಸ್ಗಳನ್ನ ಮಾರ್ತಾ ಇದ್ರಂತೆ. ಆಮೇಲೆ ಬಂದ್ರೆ ಅಲ್ಲಿ ಹಲ್ಸೂರ್ ಗೇಟು ಮತ್ತೆ ಅವ್ನು ಕೋರ್ಮಂಗಲ್ದವನು ತಿಂಗಳು 1 ಕೋಟಿ ರೂಪಾಯಿ ಯಾರ ಹತ್ರ ಪಬ್ಬು ಬಾರ್ಗಳು ಆಳು ಮಳು ರಾತ್ರಿ 2 ಗಂಟೆ ಅವ್ರಿಗೆ ಓಪನ್ ಮಾಡಿಕಕ್ಕೆ 1 ಕೋಟಿ ರೂಪಾಯಿ ಈಸ್ಕೊಂಡು ತಗಲಾಕೊಂಡು ಅವರು ಸಸ್ಪೆಂಡ್ ಆದ್ರು. ಆಮೇಲೆ ಇನ್ನ ಫ್ಯಾಂಟಾಸ್ಟಿಕ್ ಅಂದ್ರೆ ನಮ್ಮ DJ ಹಳ್ಳಿ ಸುನೀಲ, ಡಿಜೆ ಅಂತೀವಿ, DJ ಫಿಲಮ್ ಇದೆ ಅಲ್ಲು ಅರ್ಜುನ್ದು, ಆತರ DJ ಹಳ್ಳಿ ಅವರ ಈ ಸುನೀಲ್ ಅವರು ಲಾಡಿ ಬಿಚ್ಚಿ ಮಾನ ಮರ್ಯಾದೆ ತೆಗೆದಾಕಿ, ಇಲಾಖೆ ಮಾನ ಮರ್ಯಾದೆ ತೆಗೆದಾಕಿ, ಅವನ ಮಾನ ಮರ್ಯಾದೆ ತೆಗೆದಾಕೊಂಡು ಯಾವ್ದೋ ಸೆಕ್ಸ್ ಸ್ಕ್ಯಾಂಡಲ್ ಅಲ್ಲಿ ತಗಲಾಕೊಂಡು ಇಬ್ರು ಅವನೊಬ್ಬನ ಫಿಕ್ಸ್ ಮಾಡ್ದೋನಂತೆ, ಇವನೊಬ್ಬನು ಓದೋನಂತೆ. ವಾಟ್ ಎವರ್ ಇಟ್ ಇಸ್ ಸೆಡ್ ಅಂಡ್ ಡನ್. ಪೊಲೀಸ್ ಇಲಾಖೆ ನಾವು ಅನ್ಕೊಂಡಂಗಿಲ್ಲ. SIT ಅವ್ರು ಮಾಡ್ತಾರಂತ ಕೆಲಸನೂ ಅಷ್ಟೇ ಕಚ್ಚಡವಾಗಿದೆ. SIT ಐ ಡೋಂಟ್ ಅಕ್ಸೆಪ್ಟ್. ಇವತ್ತು ಅಷ್ಟೇ ನಾನು ಅವತ್ತು ಕೂಡ SIT ಅಧಿಕಾರಿಗಳನ್ನೇ ಆಗಿರ್ಬೋದು, SIT ತನಿಖೆ ಮಾಡ್ತಾ ಇರೋ ರೀತಿನೇ ಆಗಿರ್ಬೋದು, ನಾನು ಒಪ್ಪಿಕೊಂಡಿಲ್ಲ. ಇವ್ರುಗಳನ್ನ ಜೈಲಲ್ಲಿ ನೋಡ್ಬೇಕು ಅನ್ನೋ ಆಸೆ ನನಗೆ. ಮೊಹಂತಿ ಸಮೇತ ಮೊಹಂತಿ ದೊಡ್ಡ ಕಿರೀಟ ತಗೊಂಡಿರುವಂತ ವ್ಯಕ್ತಿ ಏನಲ್ಲ, 2016 ಅಲ್ಲಿ ಅವ್ನು ಯಾರೋ DYSP ಗಣಪತಿ ಸೋತೋದ್ನಲ್ಲ, ಆ ಮರ್ಡರ್ ಚಾರ್ಜಸ್ ಕೂಡ ಆತನ ಮೇಲೆ ಇತ್ತು. ಇವರೆಲ್ಲ ಕೈಲಾಸದಿಂದ ಇಳ್ಕೊಂಡ್ ಬಂದಂತವ್ರು ಅಂತೇನಲ್ಲ, ಯೂನಿಫಾರ್ಮ್ ಹಾಕೊಂಡು ನಾವು ಒಂದಷ್ಟು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ತಾರೆ ಅಂತ ನಾವು ಇವ್ರಿಗೆ ಮರ್ಯಾದೆ ಕೊಡ್ಬೇಕೆ ಬಿಟ್ರೆ, ಬಟ್ ಅವ್ರು ಮಾಡ್ತಾರ ಎಲ್ಲಾ ಘನ ಕೆಲಸಗಳು ಕೂಡ ಐ ಡೋಂಟ್ ಥಿಂಕ್ ಸೊ ಅದ್ಯಾವುದು ಕೂಡ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಇಲ್ಲ. ಬಟ್ ವಾಟ್ ಎವರ್ ಇಟ್ ಇಸ್ ಅಟೆಂಡ್ ಡನ್. ನೆನ್ನೆ ಹೈಕೋರ್ಟ್ಗೆ ಅಲ್ಲಿ ಅಹಿತಕರ ಘಟನೆಗಳು ನಡೆದಿದೆ ಧರ್ಮಸ್ಥಳದಲ್ಲಿ. ಫಸ್ಟ್ ಟೈಮ್ ಒಪ್ಕೊಂಡಿದ್ದಾರೆ ಲೆಕ್ಕ ಹಾಕೊಳ್ಳಿ. ಈ ಮಾನಗೇಡಿ SIT ಅವರು ಫಸ್ಟ್ ಟೈಮು ಅಲ್ಲಿ ಅಹಿತಕರ ಘಟನೆ ನಡೆದಿದೆ, ಮತ್ತೆ ಅಲ್ಲಿ ಪಳವಳಿಕೆ ಸಿಕ್ಕಿದೆ, ಅಲ್ಲೊಂದಷ್ಟು ಕೊಲೆಗಳು ಆಗಿವೆ ಅಂತ ಒಪ್ಕೊಂಡಿದೆ. SIT ನೀವು ತನಿಖೆ ಮಾಡೋ ರೀತಿ, ನೀವ್ ಹೇಳೋ ಸುಳ್ಳು, ಆಮೇಲೆ ಬಾಯಿ ಮುಚ್ಕೊಂಡಿರೋದು, ನಿಮ್ಮ ಯಜಮಾನನ್ನ ಮೆಚ್ಚಲಿಕ್ಕೆ ಮಾಡ್ತಾರಂತ ಕೆಲಸ, ಅಯ್ಯೋ ಆಗ್ತಾ ಇಲ್ಲ. ವಾಟ್ ಎವರ್ ಇಟ್ ಸೆಟ್ ಅಂಡ್ ಡನ್. ಒಂದಂತೂ ನಿಜ, ನೀವು ಯಾರು ಬೇಕಾದ್ರೆ ಸುಳ್ಳು ಹೇಳ್ಬೋದು ನೋಡಿ. ನ್ಯಾಯಾಲಯದ ಮುಂದೆ ಅಫಿಡಾವಿಟ್ ಒಪ್ಕೊಂಡಿದ್ರಲ್ಲೋ, ಇದೇ ನಿಮ್ ವೀಕ್ನೆಸ್. ನಿಮ್ಮ ಉಚ್ಚಾಟ ಏನಿದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ SIT ಆಫೀಸಲ್ಲಿ ಅಷ್ಟೇ. ಮಿಕ್ಕಿದನ್ನೆಲ್ಲ ನೀವು ಎಲ್ಲೂ ನ್ಯಾಯಾಲಯದ ಮುಂದೆ ಮಿಸ್ಕಿದ್ರೆ ಅವ್ರ ಯೂನಿಫಾರ್ಮ್ ಬೆಚ್ಚಿಸ್ಬಿಟ್ಟು ನಿಮ್ಮನ್ನು ಮನೆ ಕಳಿಸ್ತಾರೆ. ವಾಟ್ ಎವರ್ ಇಟ್ಸ್ ಸೆಡ್ ಅಂಡ್ ಡನ್. ಐ ರಿಯಲಿ ಅಪ್ರಿಷಿಯೇಟ್ ಫಾರ್ ದ 7 ಕೋಟಿ ಕನ್ನಡಿಗರು ಪೇಷನ್ಸ್ ಇಂದ ನೀವು ವೇಟ್ ಮಾಡಿದ್ದಕ್ಕೆ. ನೆನೆ ಈ ಭ್ರಷ್ಟ SIT ಅವರು ನೆನೆ ಬಾಯಿ ಬಿಟ್ಟಿದ್ದಾರೆ. ಅದು ಹೆಂಗ್ ಬಾಯಿ ಬಿಟ್ಟಿರೋದ್ರೆ, ಬಾಯಿ ಬಿಟ್ಟಿಲ್ಲ, ಅಫಿಡೇವಿಟ್ ಹಾಕಿದ್ದಾರೆ ಹೈಕೋರ್ಟ್ಗೆ. ದಟ್ಸ್ ಅ ರಿಯಲಿ ಗ್ರೇಟ್ ನ್ಯೂಸ್ ಫಾರ್ ಅಸ್. ಥ್ಯಾಂಕ್ಸ್ ಅ ಲಾಟ್. ನಿಮ್ಮೆಲ್ಲರ ತಾಳ್ಮೆಗೆ, ನಿಮ್ಮೆಲ್ಲರ ನಂಬಿಕೆಗೆ. ಆಮೇಲೆ ಒಂದಷ್ಟು ಏರಿಳಿತಗಳು ಬರ್ತದೆ ಆಯ್ತಾ. ಧ್ವನಿ ಮಾಡೋರು ಒಬ್ಬೊಬ್ರಿಗೊಬ್ರು ನಾವೇನೋ ಚಾರ್ಜಸ್ ಹಾಕ್ಬೋದು. ಗಿರೀಶನ್ ಮೇಲೆ ನಾನು ಹಾಕದೆ, ಅವ್ನು ಏನೋ ಹಾಕದ ಬ್ರೀಫ್ ಕೇಸ್ ಅಂತ. ವಾಟ್ ಎವರ್ ಸೆಟ್ ಅಂಡ್ ಡನ್. ಒಟ್ಟಾರೆ ಒಂದಂತ ಹೇಳ್ತೀನಿ, ನಾನು ಬ್ರೀಫ್ ಕೇಸ್ ಗಿರಾಕಿ ಅಂತೂ ಅಲ್ಲ, ನಾನು ಬಟ್ಟೆ ಬಿಚ್ಚಾಕೋ ಗಿರಾಕಿ. ನನಗೆ ಪೊಲೀಸ್ ಇಲಾಖೆ ಅಂದ್ರೆ, ಭ್ರಷ್ಟ ಪೊಲೀಸರು ಅಂದ್ರೆ ಒಂಥರ ಚಿಕನ್ ಮಟನ್ ಇದ್ದಂಗೆ ಅಷ್ಟೇ ಕಿಕ್ ಕೊಡುತ್ತೆ. ಆ ಕಿಕ್ಕಲ್ಲೇ ಕೆಲಸ ಮಾಡ್ತೀನಿ. ನನಗೆ ಕಿಕ್ ಇಂಪಾರ್ಟೆಂಟ್, ದುಡ್ಡಲ್ಲ. ದುಡ್ಡು ಭಗವಂತ ನನಗೆಲ್ಲ ಕೊಟ್ಟಿದ್ದಾನೆ. ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಾಗ ಐ ನೆವರ್ ಕಾಂಪ್ರಮೈಸ್ ವಿತ್ ದ ಪೊಲೀಸ್ ಜೊತೆ ನಾನು ಯಾವತ್ತು, ಬಿಕಾಸ್ ಐ ಆಮ್ ಅನ್ ಅಡ್ವೊಕೇಟ್. ಇಟ್ಸ್ ಪೊಲೀಸ್ ವರ್ಸಸ್ ಅಡ್ವೊಕೇಟ್ ಹೊರತು ಪೊಲೀಸ್ ವರ್ಸಸ್ ಅಡ್ವೊಕೇಟ್ ಬಂದ್ರೆ ಸಾಮಾನ್ಯವಾಗಿ ನಿಜವಾದ ಅಡ್ವೊಕೇಟ್ ಯಾವನು ಕಾಂಪ್ರಮೈಸ್ ಮಾಡ್ಕೊಳಲ್ಲ. ಅವರನ್ನ ಎಲ್ಲಿ ಅವ್ರ ಯೋಗ್ಯತೆ ತೋರಿಸೋವರೆಗೂ ಅವ್ರು ಬಿಡಲ್ಲ. ಐ ಆಮ್ ಅನ್ ಅಡ್ವೊಕೇಟ್. ಐ ಡೋಂಟ್ ಕಾಂಪ್ರಮೈಸ್ ವಿತ್ ಅಟ್ಲೀಸ್ಟ್ ವಿತ್ ಕರಪ್ಟ್ ಪೊಲೀಸ್ ಜೊತೆ ನಾನು ಯಾವತ್ತು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ನನ್ಗಂತ ಬುದ್ಧಿನೂ ಇಲ್ಲ. ಬಟ್ ಒಂದಂತೂ ನಿಜ, ವರ್ಸ್ ಫೆಲೋಸ್ ಅವ್ರು ಯಾರು ಹಾಕಿದ್ದಾರೆ ಕರ್ನಾಟಕ ರಾಜ್ಯ ಪೊಲೀಸರು. ನೀವು ಹೇಳಿದ ಹಾಗೆ 100% ನೋಡಿ, ಒಬ್ಬನ್ ಲಾಡಿ ಬಿಚ್ಚಿ ಯಾರಾದ್ರೂ ಕಂಪ್ಲೇಂಟ್ ಕೊಡಕ್ ಬಂದ್ರೆ ಆಯಮನ್ನ ಹಾಳು ಮಾಡಿ ಸಸ್ಪೆಂಡ್ ಆತನ. ಪಬ್ಬು ಬಾರ್ಗಳು ಓಪನ್ ಮಾಡ್ಕೊಂಡು ಹಲ್ಸೂರವನು ಮತ್ತೆ ಕೋರ್ಮಂಗಲ್ದವನು ಕೋಟಿ ರೂಪಾಯಿ ಇಸ್ಕೊಂತಾರ. ಇಲ್ಲಿ ಚಾಮರಾಜಪೇಟೆನು ಡ್ರಗ್ಸೇ ಮಾರ್ಕೊಂಡು 11 ಜನ ಸಸ್ಪೆಂಡ್ ಆತಾರ. ಅಲ್ಲಿ ನೋಡಿದ್ರೆ ಸೂರ್ಯನಗರದವನು ಕದ್ದಿರ ಚಂದಲ್ಲಿ ಎಂಟಿಗೆ ಒಡವೆ ಮಾಡಿಸ್ಕೊಡ್ತಾನ. ಏನು ಉಳಿದಿದೆ? ಕೊಡಗೇಹಳ್ಳಿ ಅವನು ಮುತ್ತುರಾಜು ರಿಯಲ್ ಎಸ್ಟೇಟ್ ಮಾಡಿ ತಗಲಾಕಂತಾನ. ಇನ್ನೇನು ಉಳಿದಿದೆ ಗುರು? ಏನು ಉಳಿದಿಲ್ಲ. ಆಮೇಲೆ SIT ಅವರು ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್. ಅದು SIT ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್. ಎಲ್ಲ ಸೀಕ್ರೆಟ್ ಅವ್ರಿಗೆ ಬೇಕಾದ ಎಲ್ಲದಕ್ಕೂ ಯಜಮಾನ್ರಿಗೆ ಮಾಡ್ಕೊಡ್ತಾರೆ. ಅವ್ರು ಏನಿದು ದಣಿಗಳಿಗೆ ಸಪೋರ್ಟ್ ಮಾಡಕ್ಕೋಸ್ಕರ SIT ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್. ಅದು ಏನ್ ಈ ಸೀಕ್ರೆಟ್ ಆದ್ರೂ ನೆನೆ ಒಪ್ಕೊಂಡಿದ್ದಾರೆ. ಅಲೋ, ನಿಮ್ದು ಯೋಗ್ಯತೆ ಇಷ್ಟೇ ಕಂಡ್ರು SIT ಅವರ. ನೀವ್ ಏನೇ ಮಾಡಿದ್ರು ನೆನ್ನೆ ಅಫಿಡೇವಿಟ್ ಹಾಕ್ಬಿಟ್ಟು ನೆನ್ನೆ ಹೈಕೋರ್ಟ್ ಮುಂದೆ ಒಪ್ಕೊಂಡಿದ್ದೀರಾ. ಥ್ಯಾಂಕ್ಸ್ ಎ ಲಾಟ್. ನೀವು ಬಾಯಿ ಬಿಡ್ಲಿಲ್ಲ, ಮಾಧ್ಯಮದ ಮುಂದೆ ಬಾಯಿ ಬಿಡ್ಲಿಲ್ಲ, ಜನರಿಗೆ ಬಾಯಿ ಬಿಡ್ಲಿಲ್ಲ, ಸರ್ಕಾರಕ್ಕೂ ಬಾಯಿ ಬಿಡ್ಲಿಲ್ಲ.
ಅಸೆಂಬ್ಲಿಲೂ ಬಾಯಿ ಬಿಟ್ಟಿಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, ಮಾಧ್ಯಮದ ಮುಂದೆ SIT ಬಾಯಿ ಬಿಡಲಿಲ್ಲ, ಜನರ ಮುಂದೆ ಬಿಡಲಿಲ್ಲ, ಸರ್ಕಾರಕ್ಕೆ ಬಾಯಿ ಬಿಡಲಿಲ್ಲ, ಅಸೆಂಬ್ಲಿಲೂ ಬಿಡಲಿಲ್ಲ. ಆದರೆ ನಿನ್ನೆ ಹೈಕೋರ್ಟ್ ಮುಂದೆ ಬಾಯಿ ಬಿಟ್ಟಿದೆ. ನಮ್ಮ ಹೈಕೋರ್ಟ್ಗಳಿಗೆ ಒಂದು ಸಲಾಮನ್ನು ಹೊಡೆಯುತ್ತಾ ಥ್ಯಾಂಕ್ಸ್ ಎ ಲಾಟ್, ಲವ್ ಯು ಆಲ್, ಕಣ ಕಣದಲ್ಲೂ ಕನ್ನಡ.